ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ಸೌಜನ್ಯ ಕೇಸ್ ಬಗ್ಗೆ ಸರ್ಕಾರದ ದುರಾಡಳಿತ ಮತ್ತು ಹಿಂದೂಗಳ ಮೇಲೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅಭಿಪ್ರಾಯವನ್ನು ವಿದ್ಯಾಭವನ್ ಶಾಲೆಯ ಹತ್ತಿರವಿರುವ ಪುರುಷೋತ್ತಮ್ ಲೇಲೆ ಅವರ ಮನೆಯಲ್ಲಿ ಬಂದಾಗ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು, ಈ ಸುದ್ದಿಗೋಷ್ಠಿಯಲ್ಲಿ ರಾಜು ಪಾಟೀಲ್, ಗಿರೀಶ್ ಕೆಂಗನಾಳ್, ಆನಂದ್ ಜಂಬಗಿಮಠ್, ಸಾಗರ್ ಜಂಬಗಿ, ಅಜಯ್ ಗಾಯಕ್ವಾಡ್, ಸೋಮು ಮರೆಣ್ಣಿ, ಪೃಥ್ವಿ ಸಿಂಗ್ ಠಾಕೂರ್, ಸ್ವಪ್ನಿಲ್ ಸಾಳುಂಕೆ, ನಾಗರಾಜ್ ತಂಗಡಗಿ ಮತ್ತು ಸಾಗರ್ ಚಿಮ್ಮಡ್ ಇನ್ನಿತರರು ಉಪಸ್ಥಿತರಿದ್ದರು. ನಡೆಸುವ ಸಲುವಾಗಿ ಸಂಚು ನಡೆಯುತ್ತದೆ ಎಂಬುದರ ಬಗ್ಗೆ ಅನುಮಾನ ಮೂಡಲಿಕ್ಕೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳುದು? 100ಕ್ಕೆ 100 ಸೌಜನ್ಯಗೆ ನ್ಯಾಯ ಸಿಗಬೇಕು. ಆ ಎಳೆ ಹುಡುಗಿಗೆ ಆದಂಥ ಕ್ರೌರ್ಯ ಏನಿದೆ, ರೇಪ್ ಆ್ಯಂಡ್ ಮರ್ಡರ್ ಏನಿದೆ, ಅದು ಈ ದೇಶದ ಯಾವ ನಾಗರಿಕನೂ ಕೂಡ ಒಪ್ಪಲಾರದಂಥ ದುರ್ಘಟನೆ. ಸೊ ಅವಳಿಗೆ ನ್ಯಾಯ ಸಿಗಬೇಕಷ್ಟೇ ಅಲ್ಲ, ಈ ರೀತಿಯ ಘಟನೆ ಮರುಕಳಿಸದಂತೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಪ್ರಕ್ರಿಯೆ ಏನಿದೆ, ನ್ಯಾಯಾಲಯದಕ್ಕಿಂತ ಪೊಲೀಸ್ ಸ್ಟೇಷನ್ಗಿಂತ ಇವರಿಗೆ ಟಾರ್ಗೆಟ್ ಸೌಜನ್ಯದ ಈ ಏನು ಒಂದು ಕೇಸ್ ಇದೆ, ಆ ಕೇಸಿನ ಮೇಲೆ ಬಂದೂಕಿಟ್ಟು ಹೊಡಿತಾ ಇರುವಂಥ ಹಿಂದುತ್ವದ ಮೇಲೆ, ಧರ್ಮಸ್ಥಳದ ಮೇಲೆ, ವೀರೇಂದ್ರ ಹೆಗಡೆ ಅವ್ರ ಮೇಲೆ ಇದಕ್ಕೆ ಸಂಶಯ ಬರ್ತಾ ಇದೆ. ಸೊ ಇಡೀ ದೇಶದಲ್ಲಿ ಈ ರೀತಿಯ ಪರಿವರ್ತನೆ ಮಾಡೋದು, ಬದಲಾವಣೆ ಮಾಡೋದು, ಡೈವರ್ಟ್ ಮಾಡೋದು ಇದು ಶೋಭೆ ತರುವಂಥದ್ದಲ್ಲ. ನ್ಯಾಯಾಲಯ, ಪೊಲೀಸ್ ಸ್ಟೇಷನ್ಗಳ ಜೀವಂತ ಇದ್ದಾವೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇರುವಂಥ ನ್ಯಾಯಾಲಯ ಇದೆ. ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಕಡೆ ಇರುವಂಥ ಆಧಾರ, ನಿಮ್ಮ ಕಡೆ ಇರುವಂಥ ಪ್ರೂಫು, ನಿಮ್ಮ ಕಡೆ ಇರುವಂಥ ಕಾಗದ ಪತ್ರಗಳು, ಭಾವಚಿತ್ರಗಳು ನ್ಯಾಯಾಲಯಕ್ಕೆ ಒಪ್ಪಿಸಿ. ಸುಮ್ಮನೆ ಯೂಟ್ಯೂಬ್ನಲ್ಲಿ ಸುಮ್ಮನೆ ಏನೇನೋ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು ಸರಿಯಲ್ಲ. ನಿಮ್ಮ ಇಂಟೆನ್ಷನ್ ಏನಿದೆ ಅಂತನ್ನುವಂಥದ್ದು ಇತ್ತೀಚೆಗೆ ಜನ ನಿಮ್ಮನ್ನ ಚೀತು ಅಂತ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಾಗ್ತದೆ. ಆದರೆ ಇದರಲ್ಲಿ ವಿಶೇಷವಾಗಿ ಮಹೇಶ್ ತಿಮ್ಮರೋಡಿ ಮತ್ತು ನಮ್ಮ ಮಟ್ಟಣ್ಣವರ್, ಗಿರೀಶ್ ಮಟ್ಟಣ್ಣವರ್ ಅವರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಹಿಂದೂ ಮುಖವಾಡವನ್ನ ಇಟ್ಟುಕೊಂಡು ಹಿಂದೆ ಇರುವಂತಹ ಕ್ರಿಶ್ಚಿಯನ್ರು, ಹಿಂದೆ ಇರುವಂತಹ ಕಮ್ಯುನಿಸ್ಟರು, ಹಿಂದೆ ಇರುವಂತಹ ಕಾಂಗ್ರೆಸ್ಸಿಗರ ಆಟ ಆಡಿಸ್ತಾ ಇದ್ದಾರೆ ಅಂತನ್ನುವಂಥದ್ದು ಜಗಜ್ಜಾಹೀರಾಗಿದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ, ಬರೀ ಸೌಜನ್ಯ ಮಾತ್ರ ರೇಪ್ ಆ್ಯಂಡ್ ಮರ್ಡರ್ ಆಗಿಲ್ಲ, ಕರ್ನಾಟಕದಲ್ಲಿ ಈ ರೀತಿಯ 100 ಕೇಸುಗಳಿದ್ದಾವೆ. ಕಾಂಗ್ರೆಸ್ನವರೇ ಆ ಎಲ್ಲ ಕೇಸುಗಳನ್ನು ಓಪನ್ ಮಾಡಿ SIT ನೇಮಿಸಿ ಎಲ್ಲರಿಗೂ ನ್ಯಾಯ ಕೊಡುವಂತಹ ಪ್ರಕ್ರಿಯೆ ಮಾಡಿ, ವಿಶೇಷವಾಗಿ ಭಟ್ಕಳದ ಯಮುನಾ ನಾಯ್ಕ್ ಇರ್ಬೋದು, ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಇರ್ಬೋದು, ಅವಳು ಸಾವಲ್ಲೇನು. ಸೊ ಸೌಜನ್ಯ ಮಾದರಿಯಲ್ಲೇ ಇಲ್ಲೂ ಕೂಡ ನ್ಯಾಯ ಒದಗಿಸಬೇಕು. SIT ಎಲ್ಲರಿಗೂ ನ್ಯಾಯ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ರಾಜಕೀಯ ಪ್ರಶ್ನೆ ಇದು, ರಾಜಕೀಯದವರು ಉತ್ತರ ಕೊಡಬೇಕು. ಆದರೂ ನಾನು ಒಬ್ಬ ಈ ಕರ್ನಾಟಕದ ಒಂದು ನಾಗರಿಕನಾಗಿ ನಾನು ಹೇಳೋದೇನೆಂದರೆ, ಅಭಿವೃದ್ಧಿ ಅನ್ನುವಂಥ ಪ್ರಕ್ರಿಯೆ ಗ್ಯಾರಂಟಿ ಏನು ಕೊಡ್ತಾ ಇದ್ದಾರೆ, ಇದರಿಂದ ಎಲ್ಲವೂ ನಿಂತು ಹೋಗಿದೆ ಅಂತನ್ನುವಂಥದ್ದು ಕಾಂಗ್ರೆಸ್ಸಿನ ಶಾಸಕರೇ, ಕಾಂಗ್ರೆಸ್ಸಿನ ಮಂತ್ರಿಗಳೇ ಮೇಲಿಂದ ಮೇಲೆ ಬೇರೆ ಬೇರೆ ರೀತಿಯ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇವತ್ತಿನ ಕಾಂಗ್ರೆಸ್ಸಿನ ಸರ್ಕಾರ ಭಂಡ ಸರ್ಕಾರ. ಇದು ಒಂದು ಜನ ಕೂಡ ಆ ಗ್ಯಾರಂಟಿಗಿಂದ 136 ಸೀಟ್ ಕೊಟ್ಟ ತಕ್ಷಣವೇ ಇವರಿಗೆ ಸೋಕ್ಕು ಬಂದ್ಬಿಟ್ಟಿದೆ. ನಮ್ಮನ್ನು ಬಿಟ್ಟರೆ ಇನ್ಯಾರಿಲ್ಲ, ಇಲ್ಲಿ ಯಾರೇನೂ ಮಾಡೋಕ್ಕಾಗೋಲ್ಲ ಅಂತನ್ನುವಂಥ ಸ್ಟೇಜಿಗೆ ಬಂದಿದ್ದಾರೆ. ನೀವು ರಸ್ತೆನೂ ಕೊಡಬೇಡಿ, ನೀರು ಕೊಡಬೇಡಿ, ಇನ್ನೇನು ಲೈಟು ಕೊಡಬೇಡಿ, ರೈತರಿಗೆ ಬೆಲೆನೂ ಕೊಡಬೇಡಿ. ಸೊ ಈ ರೀತಿಯ ಅಭಿವೃದ್ಧಿ ರಹಿತವಾದಂಥ ಭಂಡ ಸರ್ಕಾರ ಮುಂದಿನ ದಿನಗಳಲ್ಲಿ ಇದೇ ಗ್ಯಾರಂಟಿ ತಗೊಂಡಂಥ ಮಹಿಳೆಯರಿರ್ಬೋದು,
ಇರ್ಬೋದು, ಇದೇ ಗ್ಯಾರಂಟಿ ತಗೊಂಡಂತ ಮತದಾರರಿರ್ಬೋದು, ಇವರನ್ನ 100ಕ್ಕೆ 100 ಸೋಲಿಸ್ತಾರೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ಮಾತಾಡ್ತಾರೆ. ಮತ್ತೆ ಇದು ರೀ, ಈಗ ಈ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ಲಿಕತ್ತದ, ಇವರಿಗೆ ಹೆಚ್ಚು ಪ್ರೆಷರ್ ಕೊಟ್ಟು ಅವರಿಗೆ ಕಾಡ್ಲಿಕತ್ತದ ಅಂತ ಹೇಳಿ ನಮ್ಮ ಅನುಮಾನ ಅದ. ನಿಮ್ಗೆ ತಮ್ಮ ಅಭಿಪ್ರಾಯ ರೀ? ಇವತ್ತಿನ ಮಾಲೆಗಾಂವ್ ಸ್ಫೋಟದ NIA ಕೊಟ್ಟಂತ ಏನು ಆರ್ಡರ್ ಇದೆ, ಇದೇ ಸಾಕ್ಷಿ. ಮೊದಲಿನಿಂದಲೂ ಕೂಡ ಇವರು ಹುಟ್ಟಿದಾಗಿಂದ ಹಿಡಿದು ಹಿಂದೂಗಳನ್ನ 2ನೇ ದರ್ಜೆಯ ನಾಗರಿಕರನ್ನಾಗಿ ನಿರ್ಮಾಣ ಮಾಡಿದಂತ ಕಾಂಗ್ರೆಸ್, ಇವರು ರಾಮ ಮಂದಿರ ಪರವಾಗಿ ನಿಂತ್ಕೊಳ್ಳಿಲ್ಲ, ಬಾಬರನ ಪರವಾಗಿ ನಿಂತ್ಕೊಳ್ಳ, ರಾಮ ಸೇತುವೆ ಪರವಾಗಿ ನಿಂತ್ಕೊಳ್ಳಿಲ್ಲ, ಅದೊಂದು ಕಾಲ್ಪನಿಕ ಅಂತ ಹೇಳಿ ಅಫಿಡವಿಟ್ ಕೊಟ್ಟರು. ಇಂಥ ಅನಾಹುತ ಹಿಂದೂ ವಿರೋಧಿ ಕಾಂಗ್ರೆಸ್ಸು 2014 ನಂತರ ಪರಿವರ್ತನೆ ಆಗಿದೆ. ಆದರೆ ಕರ್ನಾಟಕದಲ್ಲಿ ಇವತ್ತು ಇರುವಂತಹ ಕಾಂಗ್ರೆಸ್ ಸರ್ಕಾರ ನಾಸ್ತಿಕವಾದಿಗಳ ಕೈಯಲ್ಲಿದೆ, ಹಿಂದೂ ವಿರೋಧಿಗಳ ಕೈಯಲ್ಲಿದೆ. ಸೊ ಎಲ್ಲವನ್ನು ವ್ಯವಸ್ಥಿತವಾಗಿ ಹಿಂದೂಗಳನ್ನ ಟಾರ್ಚರ್ ಮಾಡುವಂಥದ್ದು, ಹಿಂದೂಗಳ ಮೇಲೆ ಗಡೀಪಾರು ಮಾಡುವಂಥದ್ದು, ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು. ಇವತ್ತಿಗೂ ಕೂಡ ಗೋ ಹತ್ಯಾ ನಿಷೇಧ ಕಾನೂನಿದೆ, ಮತಾಂತರ ನಿಷೇಧ ಕಾನೂನಿದೆ. ಆದರೆ ಎರಡೂ ಕಾನೂನನ್ನ ಮುಚ್ಚಿಟ್ಟಿದ್ದಾರೆ. ಹೊರಗಡೆ ಓಪನ್ ಆಗಿ ಇವತ್ತು ಗೋ ಕಳ್ಳತನ ಆಗ್ತಾ ಇದೆ, ಗೋಮಾಂಸ ಸಪ್ಲೈ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಸಂಘಟನೆಗಳು, ಕಾರ್ಯಕರ್ತರು ನಿಮ್ಮ ಕೇಸಿಗೆ, ನಿಮ್ಮ ಗಡೀಪಾರಿಗೆ, ನಿಮ್ಮ ಇನ್ಯಾವುದೋ ಟಾರ್ಚರ್ಗೆ ಹೆದರುವಂಥವ್ರು ನಾವಲ್ಲ. ನಾವು ಹಿಂದುತ್ವದ ಕೆಲಸ, ದೇಶದ ಕೆಲಸ, ಗೋ ರಕ್ಷಣೆಯ ಕೆಲಸ, ಮತಾಂತರ ನಿಲ್ಲಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ